ಹೇ ಗೈಸ್, ಇವತ್ತು ಸಂಡೇ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಮ್ಮ ಅತ್ತೆದು ರೆಸಿಪೀಸ್ ತೋರಿಸ್ತಾ ಇದ್ದೀನಿ, ನನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಇನ್ನನ ಸ್ಟ್ರಾಲರಲ್ಲಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇದುವರೆಗೂ ನಾವು ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ. ಮಮ್ಮಿ ಮೂವ್ ಈ ರೀತಿಯಾಗಿ ಮನೆಯಲ್ಲಿ ಅವಳು ಅದ್ರಲ್ಲಿ ಕುತ್ಕೊತಾಳ ಅಂತ ನೋಡ್ತಾ ಇದ್ದೀವಿ. ಅದರೊಳಗಡೆ ಅದೇ ನಾನು ಅವತ್ತು ಟಾಯ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿದ್ದೆ ಅಲ್ವಾ, ಈ ರೀತಿಯಾಗಿ ಇಟ್ಟಿದ್ದೀವಿ ಅವಳು ಟೈಮ್ ಪಾಸ್ ಮಾಡೋದಕ್ಕೆ ಅಂತ. ನೋಡೋಣ. ಮನೆ ತುಂಬ ಇನ್ನಾದೇ ಸಾಮಾನು ಆಗಿಬಿಟ್ಟಿದೆ, ನೋಡ್ಬೋದು ಎಲ್ಲ ಕಡೆ ಇದೆ. ಸೊ ಇದನ್ನೆಲ್ಲ ಒಂದೊಂದೇ ಇವಾಗ ತೆಗೆದಾಕ್ತೀವಿ. ಯಾವ್ದು ಯೂಸ್ ಮಾಡ್ತಾ ಇಲ್ಲ ಅದನ್ನೆಲ್ಲ ತೆಗೆದಾಕ್ತೀವಿ. ಸೊ ಇನ್ನು ಇವಾಗ ಎರಡೆರಡು ಲ್ಯಾಂಗ್ವೇಜ್ ಕಲಿತಾ ಇದ್ದಾಳೆ, ಕನ್ನಡ, ತೆಲುಗು ಆ್ಯಂಡ್ ಐ ಥಿಂಕ್ ಮೋಸ್ಟ್ಲಿ ಅವಳು ಇಂಗ್ಲೀಷ್ ಕೂಡ ಕಲೀಲೇಬೇಕಾಗುತ್ತೆ. ಏನಂತಾರೆ, ನಂದು ಒಂದು ಏನಂತಾರೆ ಪೋಸ್ಟ್ ಪ್ರೆಗ್ನೆನ್ಸಿ ಸ್ಟೇಜ್ ಏನಿದೆ ಅಲ್ವಾ, ಪೋಸ್ಟ್ ಪಾರ್ಟಮ್ ಅಂತ ಏನು ಹೇಳ್ತಾರೆ, ಇವಾಗ ಅದು ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ಅಂದರೆ 11ನೇ ವಾರನಲ್ಲಿ ಇದ್ದಾಳೆ ಇನ್ನು. ಇವಾಗ ನಾನು ಸ್ವಲ್ಪ ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಆಗಿರ್ಬೋದು ಅದನ್ನೆಲ್ಲ ತಿನ್ಬೋದು. ನನಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ನಮ್ಮತ್ತೆ ಅಂತ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ಅವ್ರು ಅಮೇಝಿಂಗಾಗಿ ಮಾಡ್ತಾರೆ, ನೀವು ಕೂಡ ಕಲ್ತ್ಕೋಬೋದು. ಮೊದಲನೇದಾಗಿ ಕಜ್ಜಾಯ ಹಿಟ್ಟಿಂದ ಕಜ್ಜಾಯನ ಹೇಗೆ ಮಾಡೋದಂತ ಹೇಳ್ಕೊಟ್ರು ನನಗೆ. ಈ ವಿಡಿಯೋ ಎಡಿಟಿಂಗ್ ಸ್ವಲ್ಪ ತುಂಬಾ ಟ್ರಿಕ್ಕಿ, ಯಾಕಂದರೆ ನೀವು ಹಿಂದಿನ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನೋಡಿದ್ರಲ್ವಾ, ಅದೇ ಥರ ನಾನು ನಮ್ಮ ಅತ್ತೆ ಜೊತೆ ತೆಲುಗುನಲ್ಲಿ ಮಾತಾಡ್ತಾ ಇರ್ತೀನಿ. ಕಂಪ್ಲೀಟ್ಲಿ ಬ್ರೋಕನ್ ತೆಲುಗು. ನನಗೂ ನಮ್ಮ ಅತ್ತೆಗೂ ಸಿಕ್ಕಾಬಟ್ಟೆ ಕಾಮಿಡಿ ಸಿನಾರಿಯೋಸ್ ಬಂದಿದೆ. ಬಿಕಾಸ್ ನನ್ನ ತೆಲುಗು ಅವ್ರಿಗೆ ಅರ್ಥ ಆಗಲ್ಲ ಆ್ಯಂಡ್ ಅವ್ರು ಹೇಳೋದಂತೂ ನನಗಿದ್ದು ಅರ್ಥ ಆಗ್ತಾ ಇರಲಿಲ್ಲ. ಇಟ್ ವಾಸ್ ಅ ವೆರಿ ಫನಿ ಮೂಮೆಂಟ್ ಅಂತ ಹೇಳ್ಬೋದು. ಬಟ್ ಕಜ್ಜಾಯದ ವಿಷಯಕ್ಕೆ ಬಂದರೆ ಅವ್ರು ಏನಕ್ಕೆ ನನಗಿದನ್ನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಟೈಮಿಂದ ಅವ್ರು ನನಗೆ ಹೈದ್ರಾಬಾದಿಂದ USA ಪಾರ್ಸಲ್ ಕಳಿಸ್ಬೇಕಾದ್ರೆ ಬರೀ ಹಿಟ್ಟನ್ನ ಕೊಟ್ಟು ಕಳಿಸ್ತಾರಂತೆ, ಬಟ್ ಕಜ್ಜಾಯನ ಮಾಡಿ ಕೊಟ್ಟು ಕಳಿಸೋದಿಲ್ವಂತೆ. ಏನಕ್ಕಂದರೆ ನನಗೆ ತುಂಬ ಕ್ರಿಸ್ಪಿ ಕಜ್ಜಾಯ ತುಂಬ ಇಷ್ಟ. ಯಾಕಂದರೆ ನಮ್ಮ ಅಪ್ಪನ ಅಕ್ಕ ಅಂದರೆ ನನ್ನ ಅತ್ತೆ ನನಗೆ ಯಾವಾಗಲೂ ಮಾಡಿಕೊಡ್ತಾಯಿದ್ರು ಕಜ್ಜಾಯ, ಅವ್ರ ಮನೇಲಿ ಮಾಡ್ತಾರೆ ಅಂತ. ಸೊ ಐ ಸ್ಟಿಲ್ ರಿಮೆಂಬರ್ ಫ್ರೆಶ್ ಕಜ್ಜಾಯ ತಿಂದಿರೋದು. ಬಟ್ ಇವಾಗ ಅವರು ನಮಗೆ ಹೈದ್ರಾಬಾದಿಂದ USA ಕಳಿಸಿದ್ರೆ ಏನಾಗುತ್ತೆ, ಬೈ ಏರ್ ಬರುತ್ತಲ್ವ, ಸ್ವಲ್ಪ ಅದರದ್ದು ಫನ್ ಹೊಟ್ಟೋಗಿರುತ್ತೆ. ಅದಕ್ಕೆ ಇಲ್ಲೇ ಕಲ್ತ್ಕೊಳ್ತಾ ಇದ್ದೀನಿ. ಆನೆಸ್ಟ್ಲಿ ಹೇಳಬೇಕಂದ್ರೆ ಇಷ್ಟೊಂದು ಎಣ್ಣೆ ನಾವು ತೆಗಿಬೇಕು ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗೆ ಅವರು ತೋರಿಸ್ಕೊಟ್ಟಿರಲಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಅದನ್ನು ಪೂರಿ ಥರ ಕರೆದ್ಬಿಟ್ಟು ಅದರಲ್ಲಿ ಎಷ್ಟು ಎಣ್ಣೆ ಇರುತ್ತೋ ಹಾಗೆ ಬಿಡ್ತಿದ್ದೆ ಅನಿಸುತ್ತೆ. ಲಕ್ಕಿಲಿ ನಮ್ಮ ಅತ್ತೆಗೆ ಗೊತ್ತಿತ್ತು, ದಟ್ ನನಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ಹೇಳ್ಕೊಡ್ತಾಯಿದ್ರು. ಏನೇ ಒಂದು ಹೇಳ್ಕೊಡ್ಬೇಕಾದ್ರೂ ಅಷ್ಟೇ ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ ನಮ್ಮ ಅತ್ತೆ, ಇನ್ಕ್ಲೂಡಿಂಗ್ ಎಷ್ಟು ಮೆಷರ್ಮೆಂಟ್ಸ್ ಪ್ರಕಾರ, ಅದು ನನ್ನ ಮನೇಲಿರೋವಂಥ ಗ್ಲಾಸಸ್ ಪ್ರಕಾರನೇ ಹೇಳ್ಕೊಡ್ತಾರೆ. ಸೊ ನನಗೇನು ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ರೀತಿಯಾಗಿ ಎಣ್ಣೆನ ಪ್ರೆಸ್ ಮಾಡಿ ತೆಗಿಬೇಕು ಅಂತ ಹೇಳ್ಕೊಟ್ರು. ನಿಮಗೆ ಯಾರಿಗೆಲ್ಲ ಆಲ್ರೆಡಿ ಕಜ್ಜಾಯ ಮಾಡೋಕ್ಕೆ ಬರುತ್ತೆ ಆ್ಯಂಡ್ ಹಿಟ್ಟು ಕೂಡ ಮಾಡೋಕ್ಕೆ ಬರುತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಹಿಟ್ಟು ಮಾಡೋದನ್ನು ನೆಕ್ಸ್ಟ್ ಟೈಮ್ ಕಲಿತೀನಿ. ಬಿಕಾಸ್ ನನ್ನ ಹತ್ರ ಇಲ್ಲಿ ಗ್ರೈಂಡರ್ ಇಲ್ಲ. ಅಕ್ಕಿನ ನೆನೆಸ್ಬಿಟ್ಟು ಅದನ್ನೇನೋ ಗ್ರೈಂಡ್ ಮಾಡ್ಕೋಬೇಕಲ್ವ, ಸೊ ಅದು ನನ್ನ ಹತ್ರ ಇಲ್ಲ ಇಲ್ಲಿ ಗ್ರೈಂಡರು. ಹೈದ್ರಾಬಾದಲ್ಲಿ ಏನು ಮಾಡ್ತಾರಂತೆ, ನಾವು ಹೆಂಗೆ ಮಿಷಿನ್ಗೆ ಹಾಕಿಸ್ತೀವಲ್ವ ಬೆಂಗಳೂರಲ್ಲಿ ಹಿಟ್ಟನ್ನ, ಅದೇ ಥರ ಕಜ್ಜಾಯ ಹಿಟ್ಟು ಮಿಷಿನ್ಗೆ ಹಾಕ್ಸೋ ಥರನೂ ಮಿಷಿನ್ಸ್ ಇದಾವಂತೆ. ಸೊ ಅಲ್ಲಿಂದಾನೇ ಮಾಡ್ಕೊಂಡು ಬರ್ತಾರೆ ನಮ್ಮತ್ತೆ. ಸ್ವಲ್ಪ ಈಸಿ ಪ್ರೊಸೀಜರ್ ಅಂತ ಹೇಳ್ತಾ ಇದ್ರು. ಹಾಗೆ ಇದನ್ನು ಅವರು ಎಲ್ಲರ ಮನೆಯಲ್ಲೂ ಮಾಡ್ತಾರಂತೆ. ಓಕೆ, ನಾವು ದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ, ನಮ್ಮ ಅತ್ತೆದು ಒಂದು ಮುರುಕು ರೆಸಿಪಿ ಇದೆ ಹೈದ್ರಾಬಾದ್ ಸ್ಟೈಲ್ದು. ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀರಲ್ಲಿ ಆಗ್ಲೇ ಕಲಿಸ್ಕೊಂಡು ಇಟ್ಕೊಳ್ತಾ ಇದ್ದಾರೆ, ಆಯಿತಾ. ಸೊ ಈ ಒಂದು ನೀರನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಮುಂದೆ ನೋಡ್ತಾ ಇರಿ. ತುಂಬಾ ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಅವ್ರು ಮಾಡ್ತಾರೆ ಈ ರೀತಿಯಾದ ಕರೆದಿದ್ದ ಐಟಮ್ಸ್ನ. ನಮ್ಮ ಮನೆಯಲ್ಲಿ ಅಂದರೆ ಬೆಂಗಳೂರಲ್ಲಿ ಫಾಲೋ ಮಾಡೋ ಪ್ರೊಸೀಜರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಇವ್ರು ತೋರಿಸೋದು ಕಂಪ್ಲೀಟ್ಲಿ ಡಿಫ್ರೆಂಟ್, ಆಯಿತಾ. ಇವ್ರ ಎಲ್ಲ ರೆಸಿಪೀಸಲ್ಲೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ 100% ಇದ್ದೇ ಇರುತ್ತೆ.
ಸೊ ಈ ರೀತಿಯಾಗಿ ನೀರನ್ನ ಮಾಡ್ಕೊಂಡಿದ್ದಾರೆ. ಮುಂದೆ ಏನಂತ ನಮ್ಮ ಅತ್ತೆ ಬಾಯಲ್ಲೇ ಕೇಳಿ ಅವರೇ ನಮಗೆ ఎక్స్ప్లెయిన్ ಮಾಡ್ತಾರೆ. ಅದನ್ನ ನಾನು ಮತ್ತೆ కన్నడದಲ್ಲಿ ಹೇಳ್ತೀನಿ. మమ్మీ దానిలో ఏమేమి వేస్తారు ఒకసారి చెప్తారా? వామ, జీలకర్ర, నువ్వులు, మిరప్పొడి, సాల్ట్. ఓకే, అంతేనా? ఇది వాటర్లో ఏమేమి ఉంది? వాటర్లో సాల్ట్ ఉంది, జింజర్ గార్లిక్ పేస్ట్. ಓಕೆ, ನೈಸ್. ಆಲ್ ರೈಟ್, ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸ್ ಅಷ್ಟು ದಾಲ್ ಬರುತ್ತಲ್ವ, ಚಟ್ನಿ ದಾಲ್ ಅಥವಾ ಏನಂತಾರೆ ಕಡಲೆ ಅಂತಾರೆ, ಹುರ್ಗಡ್ಲೆ, ಅದನ್ನ ಪುಡಿ ಮಾಡಿಕೊಂಡು ಹಾಕಬೇಕು. ಸೊ ಇಷ್ಟನ್ನ ಹಾಕಿದ್ಮೇಲೆ ಅದಕ್ಕೆ ನಾವು ಜೀರಿಗೆ ಮತ್ತು ಅಜ್ವೈನ್ ಮತ್ತು ಎಳ್ಳು ಇಷ್ಟನ್ನು ಹಾಕ್ಕೋಬೇಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೋಬೇಕು. ಸೊ ಖಾರದ ಪುಡಿ ಕೂಡ ನಿಮ್ಗೆ ಎಷ್ಟಿಷ್ಟ ಆಗುತ್ತೆ, ನಿಮ್ಮನೇಲಿ ಯಾವ ರೀತಿಯಾಗಿ ಖಾರ ತಿಂತಾರೆ ಅದ್ರ ಪ್ರಕಾರ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಈ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ನ ಹಾಕ್ಬಿಟ್ಟು ನೀರು ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪನೇ ಕಲಿಸ್ಕೋಬೇಕಂತೆ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು, ವೈಟ್ ಬೌಲಲ್ಲಿ ಹಿಟ್ಟಿದೆ ಆ್ಯಂಡ್ ಸ್ಟೀಲ್ ಬೌಲ್ ಒಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಒಂದು ನೀರಿದೆ ಅಲ್ವಾ. ಇದು ಎರಡನ್ನೂ ಸೇರಿಸ್ಕೊಂಡು ನಾವು ಅವಾಗವಾಗ ಸ್ಮಾಲ್ ಉಂಡೆನ ಮಾಡ್ಕೋಬೇಕು, ಚೆನ್ನಾಗಿ ಮಿದಿಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಅದನ್ನು ಅಫ್ಕೋರ್ಸ್ ಚಕ್ಲಿ ಒಳ್ಳಲ್ಲಿ ಹಾಕಿ ಅದನ್ನ ಮುರುಕುನ ಬಿಡಬೇಕು, ಆಯಿತಾ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನಂದರೆ ಈ ಒಂದು ಪಾರ್ಟ್. ನಮ್ಮ ಮನೇಲಿ ಏನು ಮಾಡ್ತೀವಿ, ಎಲ್ಲನೂ ಒಟ್ಟಿಗೆ ಕಲಿಸ್ಕೊಳ್ತೀವಿ, ಆಯಿತಾ. ಬಟ್ ನಮ್ಮ ಅತ್ತೆ ಏನು ಹೇಳ್ತಾರೆ, ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಲಾಸ್ಟಲ್ಲಿ ಮಾಡೋದು ಕ್ರಿಸ್ಪಿ ಆಗೋದ್ರ ಬದಲು ಗಟ್ಟಿ ಆಗುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ಇಫ್ ಇಟ್ ಇಸ್ ಟ್ರೂ, ಬಟ್ ನಮ್ಮ ಅತ್ತೆ ಮಾಡೋ ಮುರುಕು ಮಾತ್ರ ಇದುವರೆಗೂ ನಾನು 4 ಇಯರ್ಸಿಂದ ತಿಂತಾ ಇದ್ದೀನಿ. ಪ್ರತಿ ಸಲ ಸೇಮ್ ಟೇಸ್ಟ್ ಇರುತ್ತೆ. ಈವನ್ ಇಫ್ ಖಾರದ ಪುಡಿ ಚೇಂಜ್ ಆದರೂ ಕೂಡ ಅವ್ರು ಹೆಂಗೋ ಕಂಡಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅದೇ ರೀತಿಯಾಗಿ ಮಾಡ್ತಾರೆ, ಆಯಿತಾ. ಅವರ ಒಂದು ಕನ್ಸಿಸ್ಟೆನ್ಸಿ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ, ಅಷ್ಟು ಫಾಲೋ ಮಾಡೋದನ್ನು ಅಮೇಝಿಂಗ್ ಆಗಿ ಮಾಡ್ತಾರೆ. ಆ್ಯಂಡ್ ಈ ರೀತಿಯಾದ ಒಂದು ಚಕ್ಲಿ ಹೊಳ್ಳನ್ನು ನಾನು ಇಂಡಿಯಾದಿಂದ USA ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟಿಂಗ್ ಆಗಿ ತಿಳ್ಕೋಬೇಕು ಅಂತ ಇದ್ದರೆ ದಟ್ ನಾನು ಇಂಡಿಯಾದಿಂದ USA ಏನೆಲ್ಲ ತಂದಿದ್ದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ಅದೊಂದು ವಿಡಿಯೋ ಮಾಡ್ತೀನಿ, ಬಿಕಾಸ್ ನಂಗೆ ಇನ್ನೂ ನೆನಪಿದೆ. ಈಗ ಕಜ್ಜಾಯ ಆಯಿತು, ಲಾಸ್ಟ್ ಕಜ್ಜಾಯ. ಆ್ಯಂಡ್ ನಮ್ಮ ಅತ್ತೆದು ಇದು ಮುರುಕುದು ಪಿಂಡಿ ಅಂತಾರೆ, ಮುರುಕುದು ಹಿಟ್ಟಾಯಿತು. ಈಗ ನಾವು ಅದನ್ನ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಟೈಮ್ ವಾಸ್ ವೆರಿ ವೆಲ್ ಯುಟಿಲೈಸ್ಡ್ ಆ್ಯಂಡ್ ಸಿಕ್ಕಾಪಟ್ಟೆ ಎಫಿಷಿಯನ್ಸಿ ಅಂತ ಹೇಳ್ಬೋದು. ರಾಮ್, ಖುಷಿನಾ? ಏನಕ್ಕೆ ಖುಷಿ? ಸೌಂಡ್ ನೋಡಿ ಹೆಂಗಿದಂತ. ಸೋ ಗುಡ್. ನಾನು ಡಯಟ್ ಇವಾಗ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಚೆನ್ನಾಗಿ ತಿಂತೀನಿ. ಆಮೇಲೆ ಇನ್ನೊಬ್ರು ನಮ್ಮ ಮನೆಗೆ ಬರ್ತಾರೆ, ಅವರು ಬಂದು ಹೋದ್ಮೇಲೆ ನಾನು ಡಯಟ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಜಸ್ಟ್ ಎಂಜಾಯ್. ಹಾಂ, ಈಗ ನಾವೇನು ಮುರುಕು ಮಾಡ್ತಾ ಇದ್ದೀವಲ್ಲ, ಇದನ್ನು ನಾವು ಒಂದು ಸಲಕ್ಕೆ ಅರ್ಧ ಮಾತ್ರ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಸಲಕ್ಕೆ ಇನ್ನು ಅರ್ಧ, ಡಿಪೆಂಡಿಂಗ್ ಆನ್ ಎಷ್ಟು ಆಯಿಲ್ನ ಇಟ್ಟಿದ್ದೀವಿ ಅಂತ. ನಾವು ಜನರಲಿ ಕಮ್ಮಿ ಆಯಿಲ್ ಇಟ್ಟೇ ಮಾಡ್ತೀವಿ, ಸೊ ದಟ್ ಅದೇ ದಿವಸ ಕರ್ದಿ ಮುಗಿಸ್ಬಿಡೋಣ ಅಂತ, ಮತ್ತೆ ಏನಕ್ಕೆ ರೀಯೂಸ್ ಮಾಡೋದು ಅಂತ. ಎನಿವೇಸ್, ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಬೇಕಾದ್ರೆ ನಂಗೆ ಅನ್ನಿಸ್ತು, ಹೇಗೆ ನಾನು ಮತ್ತು ನಮ್ಮ ಅತ್ತೆ 4 months ಎಕ್ಸಿಸ್ಟ್ ಆದ್ವಿ, ಏನಕ್ಕೆ ನನಗೆ ಅಥವಾ ನಮ್ಮ ಅತ್ತೆಗೆ ಯಾವುದೇ ರೀತಿಯಾದ ಕ್ಲಾಶಸ್ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಐ ಥಿಂಕ್ ಒನ್ ಆಫ್ ದ ರೀಸನ್ ಇಸ್, ನಾನು ಅಡುಗೆ ಮನೇನ ಅವರ ಕಂಟ್ರೋಲಲ್ಲಿ ಕೊಟ್ಟಾಗ ನಾನು ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ದಟ್ ನಾನು ಇಟ್ಟಿದ್ದ ಜಾಗದಲ್ಲೇ ಎಲ್ಲನೂ ಇಡಬೇಕು, ನನ್ನ ಕೈಗೆ ಸಿಗದೆ ಅವ್ರಿಗೂ ಅದೇ ಜಾಗದಲ್ಲಿ ಇಟ್ಕೋಬೇಕು, ಆ ರೀತಿಯಾದ ನಾನು ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡಿರಲಿಲ್ಲ. ಬಿಕಾಸ್ ನಮ್ಮ ಅತ್ತೆ ನೋಡ್ತಾ ಇರ್ಬೋದು, ಶಿ ಈಸ್ ವೆರಿ ವೆರಿ ಟಾಲ್ ಆ್ಯಂಡ್ ನಾನು ಸಿಕ್ಕಾಬಟ್ಟೆ ಶಾರ್ಟ್ ಆಗಿದ್ದೀನಿ. ಸೊ ನಾನೇನು ಮಾಡ್ತಾ ಇದ್ದೆ, ನನಗೆ ಬೇಕಾಗಿರೋದೆಲ್ಲನೂ ಈ ಫಸ್ಟ್ ಫ್ಲೋರ್ ಆಫ್ ದ ಶೆಲ್ಸಲ್ಲಿ ಇಟ್ಕೊಳ್ತಾ ಇದ್ದೆ, ಆಯಿತಾ. ನಂಗೆ 100% ಗೊತ್ತಿತ್ತು ನಮ್ಮ ಅತ್ತೆಯವರೆಲ್ಲ ಏನು ಮಾಡ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ಇಟ್ಕೊಳ್ತಾರೆ ಅಥವಾ ಸೆಕೆಂಡ್ ಶೆಲ್ಫಲ್ಲಿ ಇಟ್ಕೊಳ್ತಾರೆ ಅಂತ. ಸೊ ಅವರು ಬರೋಕ್ಕೆ ಮುಂಚೆನೇ ನಾನು ಡಿಸೈಡ್ ಮಾಡಿದ್ದೆ ದ್ಯಾಟ್ ಅವರು ನನಗೋಸ್ಕರ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅದರಲ್ಲೂ ಇಂಡಿಯಾದಿಂದ ಬರ್ತಾ ಇದ್ದಾರೆ ಆ್ಯಂಡ್ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಬಾಣಂತಿ ಊಟ ನಿಜ ಹೇಳಬೇಕಂದ್ರೆ ನಮ್ಮಮ್ಮ ಮಾಡೋ ರೆಸಿಪೀಸ್ನೆಲ್ಲ ಅವರು ಕನ್ನಡ ಯೂಟ್ಯೂಬಿಂದ ಕಲ್ತ್ಕೊಂಡು ನನಗೆ ಮಾಡಿಕೊಟ್ಟಿದ್ದಾರೆ, ಆಯಿತಾ. ಒಂದು ದಿವಸ ನಾನು ಅದೆಲ್ಲ ವೀಡಿಯೋಸ್ ಹಾಕ್ತೀನಿ ನಿಮಗೆ.
ಈ ರೀತಿಯಾಗಿರ್ಬೇಕಾದ್ರೆ ಸ್ಮಾಲ್ ಥಿಂಗ್ಸ್ಗೆ ಬೇಜಾರು ಮಾಡ್ಕೊಳ್ಳೋದು ಅಥವಾ ಏನೋ ನನಗೆ ಬೇಕಾಗಿರೋ ಥರ ಇಲ್ಲ ಅಂತ ಅಂದ್ಕೊಳ್ಳೋದು, ಆ ರೀತಿಯಾದ ಆ್ಯಟಿಟ್ಯೂಡ್ ನನಗೆ ಬರಲೇಬಾರ್ದು ಅಂತ ನನ್ನ ಮೈಂಡ್ನ ಮುಂಚೆನೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ದ ಫನಿ ಪಾರ್ಟ್ ಏನಂತ ಹೇಳ್ತೀನಿ ಆಯಿತಾ. ನನ್ನ ಮೈಂಡ್ಸೆಟ್ ಈ ಥರ ಇದ್ದರೆ ನಮ್ಮ ಅತ್ತೆನೂ ಅದೇ ರೀತಿಯಾಗಿ ಒಂದು ಸ್ವಲ್ಪ ಡಿಸೈಡ್ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ, ದಟ್ ನಾನು ಕುಳ್ಳಗಿರೋದಕ್ಕೆ ಅವರೆಲ್ಲಾರ ಇಟ್ಟರೆ ನನಗೆ ಸಾಮಾನು ಸಿಗೋದಿಲ್ಲ ಅಂತ. ಸೊ ಅವಾಗ ನನಗೆ ಚೆಕ್ ಮಾಡ್ತಾಯಿದ್ರು ನನ್ನ ಹತ್ರ ಎಲ್ಲ ಕರೆಕ್ಟ್ ಜಾಗದಲ್ಲಿ ಇದೆಯಾ ಅಂತ. ಅವಾಗ ನಾನು ಹೇಳ್ತಾ ಇದ್ದೆ, ಇಲ್ಲ ಮಮ್ಮಿ ನೀವೇ ಎಲ್ಲ ಮಾಡಿಕೊಡ್ತಾ ಇದ್ದೀರಲ್ವ ನನಗೆ, ಸೊ ಏನಕ್ಕೆ ನೀವು ಹೋಗೋ ಮುಂಚೆ ನಾನೆಲ್ಲ ನೋಡ್ಕೊತೀನಿ, ನನಗೆ ಏನೇನು ಬೇಕು ಬೇಸಿಕ್ ಐಟಮ್ಸ್ ಅಷ್ಟೇ ಎಲ್ಲಿದೆ ಅಂತ ಹೇಳ್ತಾ ಇದ್ದೆ. ಸೊ ಐ ಫೀಲ್ ಲೈಕ್ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅನ್ನಿಸ್ತು. ಎಸ್ಪೆಷಲಿ ಪೋಸ್ಟ್ ಪಾರ್ಟಮ್ ಫೇಸಲ್ಲಿ ಒಂಚೂರು ಏನಾರು ಆದ್ರೂ ನಮ್ಗೆ ಅದೇ ದೊಡ್ಡದಾಗಿ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದಷ್ಟು ಥಿಂಗ್ಸ್ನ ಮೈಂಡಲ್ಲೇ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ದಟ್ ನನಗೋಸ್ಕರ ಮಾಡೋಕ್ಕೆ ಬರ್ತಾ ಇದ್ದಾರೆ, ಸೊ ಡೆಫಿನೆಟ್ಲಿ ನಾನು ಗ್ರೇಟ್ಫುಲ್ ಆಗಿರಬೇಕೇ ಹೊರತು ಬೇರೆ ರೀತಿಯಾದ ಕಾನ್ವರ್ಸೇಷನ್ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು ಬರಬಾರ್ದು ಅಂತ. ಸೊ ದಟ್ಸ್ ಹೌ ಐ ಸ್ಟಿಕ್ ಟು ಇಟ್. ಆ್ಯಂಡ್ ನೋಡಿದ್ರಲ್ಲ ಅದರಿಂದ ನಂಗೆ ಏನೆಲ್ಲ ಅಮೇಝಿಂಗ್ ಆಗಿರೋ ಸ್ನ್ಯಾಕ್ಸ್ ಸಿಗ್ತಾ ಇದೆ ಅಂತ. ಇವಾಗ ನಾವೆಲ್ಲ ಇಲ್ಲಿ ಒಂದು ಟೈಮ್ಲೆಸ್ ಟೀ ಕ್ಯಾಫೆ ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಬಂದಿದ್ವಿ. ನೋಡಿ, ಒಂದು ಚೈನೀಸ್ ಡೆಸರ್ಟ್ ಅಂಗಡಿ ಇದು. ಇಲ್ಲಿ ಇವತ್ತು ನಾನು ಏನು ಟ್ರೈ ಮಾಡಿಸ್ತಾ ಇದ್ದೀನಿ ನಮ್ಮ ಅತ್ತೆಗೆ ಅಂದರೆ ಈ ರೀತಿಯಾದ ಲೇಯರ್ ಕೇಕ್. ಇದರಲ್ಲಿ ಒಂದು 20, 30, 40 ಲೇಯರ್ಸ್ ಇರುತ್ತೆ ಅನ್ಸುತ್ತೆ. ಈ ಥರ ಒಂದು ಕೇಕ್ ಬರುತ್ತೆ, ಇಲ್ಲಿ ಕ್ರೆಪ್ ಕೇಕ್ ಅಂತಾರೆ ಇದಕ್ಕೆ. ಅದನ್ನು ಟ್ರೈ ಮಾಡಿಸ್ತಿದ್ದೀನಿ. ಅದ್ರ ಜೊತೆಗೆ ಬೋಬಾ ಆ್ಯಂಡ್ ಹಿಂದೆಗಡೆ ನೋಡಿ ರಾಮಂಡಿನ ಆಟ ಆಡ್ತಾ ಇದ್ದಾರೆ ಥರ ಮಿಲ್ಕ್ ಟೀ. ಆ್ಯಂಡ್ ಇದು ಬಂದು ಪುಡ್ಡಿಂಗ್ ತುಂಬ ಚೆನ್ನಾಗಿರುತ್ತೆ ಈ ಅಂಗಡಿನಲ್ಲಿ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಏನು ಮಾಡೋದು, ಸಮ್ಮರ್ ಸ್ಟಾರ್ಟ್ ಆಗಿಲ್ಲ ಇನ್ನು ಕರೆಕ್ಟಾಗಿ, ಸೊ ಅದಕ್ಕೆ ನಾವೇ ಓಡಾಡೋದು ಆಚೆ ಕಡೆ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಆಲ್ಸೋ ಇಂಪಾರ್ಟೆಂಟ್ ವಿಷಯ ಏನಂದರೆ, ವಿಡಿಯೋ ಮುಗಿಸೋಕ್ಕೂ ಮುಂಚೆ ಇನಾಗೆ ವಿಸಿಟರ್ಸ್ ಬಂದಿದ್ರು ಆ್ಯಂಡ್ ಇವರಿಬ್ಬರು ನಾವು ಮಾಡಿದಂಥ ಕಜ್ಜಾಯ ಮತ್ತು ಮುರುಕುನ ಸೇಮ್ ಡೇ ಟೇಸ್ಟ್ ಮಾಡಿದ್ರು. ಇನ್ನ ನೋಡೋಕ್ಕೆ ವಿಸಿಟರ್ಸ್ ಬರ್ತಾನೆ ಇರ್ತಾರೆ, ನೀವು ಕೂಡ ಕೇಳ್ತಾನೆ ಇರ್ತೀರಾ. ಮತ್ತೆ ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ಇನ್ನ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್.